ಬೆಳೆದಲ್ಲ ಎಷ್ಟ ಮಂದಿಗೆ ಇಟ್ರು ಕಾವಲ ನನಗೈತಿ ಗೆಳೆಯರ ಬೆಂಬಲ. ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಆ ಒಂದು ಸಾಂಗ್ಗೆ ನಾನು ಎಡಿಟಿಂಗ್ ಮಾಡಿದ್ದೀನಿ ಆಟೋಮೇಷನ್ ಆ್ಯಪ್ಸಲ್ಲಿ. ಇವಾಗ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಕೊಟ್ಟಿರ್ತೀನಿ. ಇಲ್ಲಿ ಕಾಣಿಸ್ತಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ನೋಡಿದಿರಾ ಫ್ರೆಂಡ್ಸ್, ಇಲ್ಲಿ ಇಂಪೋರ್ಟ್ ಅಂತ ಕ್ಲಿಕ್ ಕಾಣಿಸ್ತಲ್ಲ. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಕ್ಯಾನ್ಸಲ್, ಇನ್ನೊಂದು ಇಂಪೋರ್ಟ್ ಅಂತ. ಇದನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಕಾಣುತ್ತಲ್ಲ, ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಟು ಟೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇಲ್ಲಿ ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ನಾನು ಇಲ್ಲಿ ಒಂದು ಫೋಟೋ ಕೊಟ್ಟಿರ್ತೀನಿ ನೋಡಿ, ಬಾಳವಣ್ಣ ಫೋಟೋ ಎಲ್ಲಿರುತ್ತೆ ಅಲ್ಲಿ ನೀವು ರಿಪ್ಲೇಸ್ ಮಾಡ್ಕೊಳ್ಳೋದು ಈಸಿಯಾಗಿ. ಸೊ ಇಲ್ಲಿ ನಾನು ರಿಪ್ಲೇಸ್ ಮಾಡ್ಕೊತೀನಿ, ಅಂದರೆ ಇಲ್ಲಿ ಗೆಳೆಯರದು ಅಂತಿದೆ, ಅದಕ್ಕೋಸ್ಕರ ಆ ಒಂದು ಫೋಟೋನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಬೇರೆ ಒಂದು ಫೋಟೋನ ಹಾಕ್ಕೊಳ್ಬೋದು ಈಸಿಯಾಗಿ, ಇಷ್ಟೇ ಇರೋದು. ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ನೋಡಿದಾರಲ್ಲ, ಸೊ ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಈಸಿಯಾಗಿ. ಸೊ ಇಲ್ಲಿ ಕೂಡ ಆಯಿತಾ, ಇಲ್ಲಿನೂ ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಯಾವ ಥರ ನಾನು ಕ್ರಿಯೇಟ್ ಮಾಡಿದ್ದಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಏನಿಲ್ಲ, ನಿಮಗೆ ರಿಪ್ಲೇಸ್ ಮಾಡೋದೆಲ್ಲ ತೋರಿಸಿದ್ದೀನಿ. ಇಲ್ಲಿ ನಾನೊಂದು ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ, ನೀವು ಆ್ಯಡ್ ಮಾಡ್ಕೋಬೇಕು, ಇಷ್ಟೇ ಇರೋದು. ಈ ಥರ ಒಂದು ಜೂಮ್ ಹಾಕ್ಕೊಂಡು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ, ಈ ಥರ. ಸೊ ಇದನ್ನು ಡಬಲ್ ಮಾಡ್ಕೊಳ್ಳಿ, ಅವು ಹಾಕಿದ್ರಲ್ಲಿ ಇದನ್ನು ಡಬಲ್ ಮಾಡಿಕೊಂಡು ಇದನ್ನು ಗ್ರೂಪ್ನಲ್ಲಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇಲ್ಲಿ ನೋಡ್ಬೋದು, ಇದನ್ನು ಜಾಸ್ತಿ ಏನಪ್ಪ ಅಂದರೆ ಇದನ್ನು ಫುಲ್ ಸ್ಕ್ರೀನಾಗಿ ತೊಗೊಳ್ಳಿ. ಸೊ ಬಂತಲ್ಲ, ಇದನ್ನು ಇಲ್ಲಿ ನೀವು ಕಂಡೀಷನ್ ಪ್ಲೀಸಲ್ಲಿ ಇಟ್ಕೋಬೇಕು. ಸೊ ಈ ಥರ ಬಂದೈತೆ ನಿಮಗೆ, ಈ ಥರ ಮಾಡ್ಕೋಬೇಕು. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತೂ ನಿಮ್ಗೆ ಗೊತ್ತಿದೆ. ಸೊ ಈ ಬ್ಯಾಕ್ಗ್ರೌಂಡನ್ನ ನೀವು ಏನಿಲ್ಲ, ನಾನು ಇದನ್ನೇ ಕಾಪಿ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡನ್ನ ಹಾಕ್ತೀನಿ ನೋಡಿ. ಸೊ ಈ ಥರ ಐತೆ. ಸೊ ಇದನ್ನು ಸ್ವಲ್ಪ ಲೆಂತ್ ಮಾಡಿಕೊಂಡು ಇಲ್ಲಿ ನೀವು ಬೀಟ್ ಹಾಕ್ಕೊಳ್ಬೇಕು. ಬೀಟ್ ಹಾಕ್ಕೊಂಡು ಈ ಥರ ಕೆಳಗೆ ಅಂದ್ಕೊಳ್ಳಿ, ಇಲ್ಲೊಂದು ಬೀಟ್ ಹಾಕ್ಕೊಂಡು ಸೊ ಇಷ್ಟು ತಂದ್ಕೊಳ್ಳಿ. ಇಲ್ಲೊಂದು ಬೀಟ್ ಹಾಕ್ಕೊಳ್ಳಿ, ಇನ್ನೊಂದು ಬೀಟ್ ಹಾಕ್ಕೊಳ್ಳಿ. ಸೊ ಈ ಥರ ಫುಲ್ ಮೇಲೆ ತೊಗೊಳ್ಳಿ, ಯಾಕಂದರೆ ಇಲ್ಲಿ ಹೊಡಿವಾಗ ಹೆಂಗೆ ಬರುತ್ತೆ. ಸೊ ಇಷ್ಟೇ ಇರೋದು, ಅದಕ್ಕೋಸ್ಕರ ಫ್ರೆಂಡ್ಸ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ ನೆಚ್ಚಿನ ವಿಡಿಯೋಗಳಿಗೆ. ಇದಾದ ನಂತರ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.